ನಿಮ್ಮ ಅಕ್ಕ ಯಾಕನ ಬರ್ದಂಗೆ ಆತಮ್ಮ ಇತ್ಲಾಗೆ ನಾನು ಮಾತಾಡಿಸ್ದೆ, ಯಾಕೆ ಮಾತಾಡಲೇ ಇಲ್ಲ, ಅದೇ ಹೋಗ್ಬಿಡ್ತು. ಮಾತಾಡ್ಸಲ್ಲ ಸುಮ್ಮನೆ ಏನಕ್ಕೆ ಮಾತಾಡ್ಸಕ್ಕೆ ಹೋಗ್ಬೇಡ. ಅವನು ಬೇಜಾರ ಮಾಡ್ಕೊಂತಾನೆ, ಸಿಟ್ಟು ಮಾಡ್ಕೊಂತಾನೆ. ಅದಕ್ಕೆ ಸಿಟ್ಟು ಮಾಡ್ಕೊಂಡು ನೀನು ಅಲ್ಲಿಗೆ ಹೋಗ್ಬೇಡ ಅಂತ ಹೇಳಿ ಹೆಂಗೆ ಆಡ್ತಿರ್ತಾನೆ. ಅದಕ್ಕೇನೆ ಇಲ್ಲಿ ನೋಡಿಲಿ ನೀನು ಸುಮ್ಮನಿದ್ಬಿಡು, ಮಾತಾಡ್ಸಕ್ಕೆ ಹೋಗ್ಬೇಡ, ಪ್ರೆಗ್ನೆಂಟ್ ಅಂತೆ, ಅದಕ್ಕೆ ಇವತ್ತು ಆಸ್ಪತ್ರೆಗೆ ಹೋಗಿ ಬರ್ತೀನಿ ಅಂತೇಳಿ ಹೋದ್ರಂತೆ. ನಾನು ಹೋಗಿ ಸಂಗೀತ ಅತ್ತೆ ಹತ್ರ ಕೇಳ್ಕೊಂಡು ಮಾತಾಡ್ಕೊಂಡು ಬಂದೆ. ಆಸ್ಪತ್ರೆಗೆ ಹೋಗ್ತೀವಿ ಅಂತೇಳಿ ಹೇಳ್ತಿದ್ರು. ಹೌದೇ, ನಾನು ಯಾಕೆ ಬೋರಲ್ವಲ್ಲ ಇತ್ಲಾಗೆ ಅಂತ ಅನ್ಕಂಡು. ಯಾಕೆ ಗೊತ್ತಿಲ್ವಲ್ಲ, ಯಾವಾಗಾದ್ರೂ ಒಂದು ಪಟ್ಟು ಬೋರೋದು ದೀಪು ದೀಪು ಅಂತ ಮಾತಾಡ್ಸ್ಕೊಂಡು ನಿಮ್ಮ ಅಕ್ಕ ಅಂತ ಅನ್ಕಂಡು ನಮ್ಮ. ಸರಿ ಆತೇಳು, ನಾನು ಇವತ್ತು ಹೋಗಿ ಯಾತ್ಯತ್ ಬೇಕೆಲ್ಲ ಇಲ್ಲದ್ದು ಎಲ್ಲ ಐಟಮ್ ಎಲ್ಲ ನಾನು ತಗೊಂಬತ್ತೀನಿ, ಎಲ್ಲ ಬರ್ದಿಕ್ಕು, ಆಮೇಲೆ ಹೋಗ್ತೀನಿ. ಹೋಗಿ ಎಲ್ಲ ಒಂದು ಆಟ ಮಾಡ್ಕೊಂಡು ಆಕೆ ಬರ್ತೀನಿ, ಇಲ್ಲಾಂದ್ರೆ ಸ್ಕೂಟಿಯಾಗಾದ್ರೂ ತಗೊಂಬತ್ತೀನಿ. ಎಷ್ಟು ಬೇಕಷ್ಟು ನೇನು ಬಾಡಿಗೆ ಇನ್ನೇನು ಕೊಡೋದು, ಎಷ್ಟು ಬೇಕಷ್ಟು ಗಾಡಿಗೆ ತಗೊಂಬರ್ರಿ. ಏನು ಜಾಸ್ತಿ ಏನು ತಗೊಂಬರಕ್ಕೆ ಹೋಗ್ಬೇಡ್ರಿ. 2 ದಿನ ತಗೊಂಬಂದ್ರೆ ಆಯ್ತು. ಇನ್ನೇನು ಕೆಲಸ ಇಲ್ಲ, ಏನಿಲ್ಲ, ಹೊಲ್ದಾಗೂ ಏನು ಕೆಲಸ ಇಲ್ವಲ್ಲ, ಅದಕ್ಕೆ ಎಷ್ಟು ಬೇಕಷ್ಟು ತಗೊಂಬರ್ರಿ. ಏನಮ್ಮ ದೀಪಮ್ಮ ಸಂತಪ್ಪ ಆಗ್ಬಿಟ್ಟು ಆಯ್ತೆ. ಆಯ್ತು ಕಣ ಅಕ್ಕ, ಬಾ ಬಾ ಕೂಕ ಬಾ. ನಮ್ಮ ಶಿವನಿನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಅದಕ್ಕೆ ನಾನು ಏನೋ ಎತ್ತ ಅಂತ ಹೇಳಿ ಸಂಗೀತಮ್ಗೆ ಹೇಳಿದೆ ಫೋನ್ ಮಾಡೋಕ್ಕೆ. ಇನ್ನೂ ಇಲ್ಲ, ಇನ್ನೂ ಏರ್ಗೆ ಆಗಿಲ್ಲ, ಇನ್ನು ಒಳಗೆ ಕರ್ಕೊಂಡು ಹೋಗ್ಯವ್ರೆ, ಇನ್ನೂ ಏರ್ಗೆ ಆಗಿಲ್ಲ ಅಂತೇಳಿ ಹೇಳ್ತು ನಮ್ಮ ಸಂಗೀತಮ್ಮ. ಅದಕ್ಕೆ ನಾನು ಇತ್ಲ ಬಂದು ಕರ್ಕೊಂಡು ಹೋಗ್ಯಾರ ಕಣಪ್ಪ ನನ್ನ ಸಾಸೆ ಎಲ್ಲ ಹೋಗ್ಯಾರ್ರಿ ತಮ್ಮ, ಹೋಗ್ಯಾವಳಿ. ಇವಾಗ ಬುದ್ಧಿ ಬಂದೈತಿ ಚೆನ್ನಾಗಿ. ಈಗ ಮಗಳು ಮಗ ಸೊಸೆ ಎಂಬುದು ಈಗೆಲ್ಲ ಅನುಭವ ಐತಿ. ಈಗ ಬುದ್ಧಿ ಬಂದೈತಿ ಚೆನ್ನಾಗಿ. ಯಾಕನ ನಿಮ್ಮ ಅಮ್ಮ ಬೋಗ್ತಾ ಇದ್ದಾನೆ, ಚೇರ್ಮನ್ ಸಣ್ಣಪ್ಪನೂ ಸತ್ಯಮ್ಮ ಯಾಕೆ ಬೋಗ್ತಾ ಇದ್ದಾರೆ ನೋಡಲ್ಲಿ, ಇತ್ಲಾಗೆ ಬೋಗ್ತಾ ಇದ್ದಾರೆ ಅಂತ ಇದ್ವಿ. ನಾವಿಲ್ಲೇನ ಜನ ಬಂದಾಗ ಅಲ್ಲಿ ಮಾತಾಡಿಸ್ಕೊಂಡು ಏನೋ ಮಾತಾಡ್ಬೇಕಣಮ್ಮ ಅಂತ ಅಲ್ಲಿಗೆ ಬಂದ್ರು. ನನ್ನ ಎನ್ನೆಸ್ ಮಾತಾಡಿಸ್ಲೇ ಇಲ್ಲ, ನಾನು ಅದೇ ಬಂದೆ. ಅದಕ್ಕೆ ಇಲ್ಲಿಗೆ ಬೋಗ್ತಾ ಇದ್ದಾರೇನು ಅದೇನು ಕೇಳ್ತೀನಿ ತಡಿ. ನೆನ್ನೆಸಿಂದಲೂ ಮಾತಾಡ್ಸ್ಕೊಂಡು ದೀಪಮ್ಮ ಏನೋ ಕೇಳ್ಬೇಕಣಮ್ಮ, ದೀಪಮ್ಮ ಏನೋ ಕೇಳ್ಬೇಕಣಮ್ಮ ಅಂತ ನೆನ್ನೆಯಿಂದಲೂ ಅಲ್ಲೇ ಒಂದು 2-3 ಸತಿ ಮಾತಾಡ್ಸ್ಕೊಂಡು ಬಂದವ್ರೆ. ನಾನು ಮಾತಾಡ್ಸಕ್ಕೆ ಹೋಗಿಲ್ಲ. ಬರಲಿ ಅದೇನು ಮಾತಾಡ್ತಾರೆ ಸರಿಯಾಗಿ ಒಂದೇ ಮಾತೇಳು. ಏನಂತ ನಾನು ವಾಪಸ್ ತಮ್ಮಲ್ಲ 10 ಲಕ್ಷ ರೂಪಾಯಿ ದುಡ್ಡು, ಅದೇನು ಕೊಡ್ಬೇಕು ಅದನ್ನ ಕೊಡು ಅಂತ. ಕೈಯಗಳದೊಂದು ಇಟ್ಟು ಕಳ್ಕೊಂಡ್ರೆ ಮತ್ತೆ ಬುದ್ಧಿ ಬರೋದು, ಇಲ್ಲ ಅಂತಂದ್ರೆ ಬುದ್ಧಿಯಲ್ಲಿ ಬರುತ್ತೆ ಅವ್ರಿಗೆ. ನೋಡಮ್ಮ ಸಿಲಿಲ್ಲ ಇಲ್ಲಿ ಎಂಥದ್ದು ಮಾಡ್ಯವ್ರಿ. ಅವ್ರು ಹಂಗೆ ಮತ್ತೆ ಸ್ಟೆಂಟ್ ಕಿತ್ತೇರು ಸ್ಟೈಲು. ಬರೀ ಯಾವಾಗ್ಲೂ ತಡ ಇಲ್ಲ, ಹಂಗೆ ಬಂದ್ರೆ ಅವ್ರು ಒಳ್ಳೆಯರಲ್ಲ. ಊರಾಗ ಯಾರೂ ಒಳ್ಳೆ ಹೆಣ್ಮಕ್ಳು ಅಂತ ಅವ್ರನ್ನ ಒಬ್ರು ಹೇಳಲ್ಲ. ಹೇಳ್ತಾ ಒಳ್ಳೆ ಬುದ್ಧಿ ಇಲ್ಲ, ಒಳ್ಳೆಯರಲ್ಲ ಅಂತಲೇ ಹೇಳೋದಲ್ಲ. ಇದಾರ ನಾವು ಅಂತಕ್ಕೆ ಹೋಗಿದ್ವಿ ದೀಪಮ್ಮ ಸಂತಪ್ಪ. ನಮ್ಮ ಹುಡುಗರಿಗೆ ಬುದ್ಧಿ ಇಲ್ದಲ್ಲಿ ಎಂಥ ಕೆಲಸ ಮಾಡ್ಕೊಂಡ್ರು. ಅವ್ರಿಗೆ ಬುದ್ಧಿ ಇರೋರಾಗಿದ್ರೆ ಅಂತ ಕೆಲಸ ಮಾಡ್ಕೊಂಬರಿ. ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾಗಿತ್ತು. ನಮಗೆ ಗೊತ್ತಿದ್ರೆ ನಾವು ಮುಂದಾಗಲೇ ಹೇಳ್ತಿದ್ವಿ, ಬೇಡಮ್ಮ ಅಂತ ಅದು ಮಾಡಬೇಡ್ರಿ, ಅವ್ರವ್ರು ಮಾಡಿದ್ದ ಅವ್ರು ಉಮ್ತಾರೆ ಅಂತೇಳಿ ನಾನು ಮುಂದಾಗಲೇ ಹೇಳ್ತಿದ್ದೆ ನಮ್ಮ ಹೆಣ್ಣುಡುಗರಿಗೆ. ಹೆಣ್ಮಕ್ಳಾಗಿರ್ರಿ ಅಂತ ಹೇಳಿ ನಾನು ಮುಂಚೆಗೇ ಹೇಳ್ತಿದ್ದೆ. ಏನು ಮಾಡ್ತೀಯ ನನ್ನ ಮಕ್ಕಳು, ನನಗೊಂದು ಮಾತು ಹೇಳಲಿಲ್ಲ. ನಮ್ಗೆ ಆಮೇಲೆ ಗೊತ್ತಾಗಿದ್ದು. ಆಮೇಲೆ ಊರಕ್ಕೆ ಬಂದ್ರೆ, ಆಮೇಲೆ ಊರಿಗೆ ಬಂದಮೇಲೆ ನಾವು ಮಾಡಿದ್ದು ಅಂತ ಆಮೇಲೆ ಹೇಳಿರು. ಆವಾಗಿರೋದು ಬೇಡ, ಆಲೆ ಆಗೋಗ್ಬಿಟ್ಟೈತೆ. ಅವ್ರು ಆಲೆ ಎಲ್ಲ ಓದ್ಕೊಂಡು ಹೋಗಿದ್ದು ಆಯಿತು, ಎಲ್ಲ ನಮ್ಮ ಹೊಲ್ದಾಗೆ ಕಳ್ತನ ಮಾಡಿದ್ದು ಆಯಿತು, ಎಲ್ಲ ಆಯಿತು. ಆಗೋಗಿರೋದ್ರ ಬಗ್ಗೆ ಮಾತಾಡಬೇಡ್ರಿ. ಇವಾಗ ಏನಾಗಬೇಕು, ಇವಾಗ ಏನಕ್ಕೆ ಬಂದಿದ್ರೆ ಅಷ್ಟು ಮಾತಾಡಿ, ಸುತ್ತಿ ಬಳಸಿ ಎಲ್ಲ ಮಾತಾಡಬೇಡಿ. ಇವಾಗ ಏನಕ್ಕೆ ಬಂದಿದ್ದೀರಾ ಅಂತ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬನ್ನಿ ಅಷ್ಟೇ. ಸುಮ್ಮನೆ ಲೋಟು ಪುರಾಣ ಕತೆಗಳನ್ನೆಲ್ಲ ಬೇಡ. ಅದೇನು ವಿಷಯ ಮಾತಾಡ್ಬೇಕು ಅಂತ ಹೇಳು. ಸುಮ್ಮನೆ ಬೂರೋದು ಆಗ್ಲಲ್ಲನ ನಮ್ಮನ್ನು ಮಾತಾಡ್ಸೋದು ಅದೆಲ್ಲ ನೀವು ಮಾಡಬೇಡ್ರಿ ಅಂತ ಏನಿದ್ರು ಅಲ್ಲೇ ಒಂದು ಸತಿ ನೋಡಿದ್ದೀವಿ. ಇನ್ನು ನಿಮ್ಮ ಹತ್ರ ನಾವು ಮಾತಾಡ್ಸೋಕೆ ಹೋಗಲ್ಲ. ಏನು ನಿಮ್ಮಿಂದ ಏನು ಬೆಳ್ಕರಿಯಂಗಿಲ್ಲ, ಬೈಗಾಗಂಗಿಲ್ಲ. ಅಲ್ಲೇನೆ ಏನೋ ಹಿಂಗೆ ಚೆನ್ನಾಗಿರ್ತಾರೆ ಅಂತ 2 ದಿನ ಸೇನಾಕಿದ್ರು. ಆಮೇಲೆ ಅವ್ರ ಮಾತು ಕೇಳಿ ಮಾತಾಡ್ಸಲ್ಲ ಬೇಡ. ಇನ್ನು ಯಾರಿಂದ ಏನಾಗಬೇಕಾಗಿಲ್ಲ. ನಾನು ನನ್ನ ಹೆಂಡತಿ ಕಷ್ಟಪಡ್ತೀವಿ, ದುಡಿತೀವಿ, ತಿಂತೀವಿ. ಏನು ಯಾರಿಂದ ಏನೋ ನಮಗೇನು 1 ರೂಪಾಯಿ ಆದಾಯ ಬರೋಂಗೈತೆ, ಯಾರಿಂದ ನಮಗೇನು 1 ರೂಪಾಯಿ ಲಾಸ್ ಆಗಂಗೈತೆ? ಯಾವುದೂ ಇಲ್ಲ. ಆದಾಯನೂ ಬರೋಲ್ಲ, ನಷ್ಟನೂ ಇಲ್ಲ, ಲಾಭನೂ ಇಲ್ಲ. ಇನ್ನೂ ಮಾತಾಡ್ಸ್ಕೊಟ್ಟು ನಿಮ್ಮಿಂದ ಒಂದಿಷ್ಟು ನಷ್ಟನೇ ಹೊರ್ತು ಲಾಭ ಅಂತೂ ಇಲ್ಲ. ಅದೇ ಮತ್ತೆ ಅದೇನು ಮಾತಾಡಕ್ಕೆ ಬಂದಿದ್ರೆ ಹೇಳ್ರಿ. ತೀರಾಯಿಗಳಮ್ಮ, ಇದು ಲಾಸ್ಟ್ನೇ ಕಡ್ತ ಆಗಿರೋದ್ರಿಂದ ಏನೋ 1 ಲಕ್ಷ, 50,000 ಲಕ್ಷ ಕೊಡ್ತೀವಿ. ತಗೊಂಡು ಕೇಸ್ ವಾಪಸ್ ಅದೇನೈತೆ ಅಡಿಕೆ ದುಡ್ಡು ಅದನ್ನು ಕೊಡ್ತೀವಿ. ಏನಂತಟ ಏನು ಅಂತ ಪೋಸ್ಟ್ಲಿ ಇರಲ್ಲ. ಲಾಸ್ಟ್ನೇ ಇದ್ರಾಗೆ ಏನು ಯಾವುದ್ರಾಗೆ ಆಗಲಿ ಕೊನೆಗೆ ಅಂತ ಪೋಸ್ಟ್ಲು ಬರೋ ಅಂಥದ್ದು ಯಾವುದು ಇರಲ್ಲ. ಪೋಸ್ಟ್ಲು ಬರಲ್ವಲ್ಲ, ಅದಕ್ಕಾಗಿ ಹೇಳ್ತಾ ಇರೋದು. ಅಲ್ಪ ಸ್ವಲ್ಪ ಪೋಸ್ಟ್ಲು ಬರೋದ್ರಾಗ ಇನ್ನೇನು 50,000 ಲಕ್ಷ ಕೊಡ್ತೀವಿ, ವಾಪಸ್ ತಗೊಂತ ಕೇಳೋಣ ಅಂತ ನಮ್ಮ ಅಮ್ಮಣ್ಣೀರು ಹಂಗಂದ್ರು. ಅದಕ್ಕಾಗಿ 1 ಲಕ್ಷ 2 ಲಕ್ಷ ಕೊಡ್ತೀವಿ. ಇನ್ನೇನು ಮಾಡೋಕ್ಕಾಗುತ್ತೆ, 1 ಲಕ್ಷ ಕೊಡ್ತೀವತ್ತ. 2 ಲಕ್ಷನೂ ಕೊಡೋಕ್ಕಲ್ಲ, 1 ಲಕ್ಷ ಕೊಡ್ತೀವಿ ಅಮ್ಮ. ಏನು 2 ಲಕ್ಷದ ಪೋಸ್ಟ್ಲೂ ಇಲ್ಲ. 1 ಲಕ್ಷ 2 ಲಕ್ಷಕ್ಕೆಲ್ಲ ನಾನು ವಾಪಸ್ ತಗೊಂತೀನಿ ಅಂತ ಅಂದ್ಕೊಂಡಿದೀಯ? ಅದೆಷ್ಟೈತಾ, ಎಷ್ಟು ಬೆಳೆ ಬಂದೈತಾ ಅಷ್ಟಕ್ಕೆ ನಾನು ದುಡ್ಡು ಇಸ್ಕೊಬಿಟ್ರೆ ಇನ್ನೊಂದು ದಿನ ಇನ್ನೊಂದು ಕೆಲಸ ಮಾಡ್ತಾರೆ. ನಾನಂತೂ 10 ಲಕ್ಷ ದುಡ್ಡು ಕೊರೋವರೆಗೂ ಕೇಸ್ ವಾಪಸ್ ತಗೊಂಡ್ರೆ ಕೇಳು, 10 ಲಕ್ಷ ದುಡ್ಡು ಕೊಡಲೇಬೇಕು. 10 ಲಕ್ಷ ದುಡ್ಡು ಕೊಡಬೇಕು, ಕೊಡೋವರೆಗೂ ನಾನು ವಾಪಸ್ ತಗೊಳ್ಳಲ್ಲ.
ಅಯ್ಯೋ 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 ಇದೇನಮ್ಮ ದೀಪಮ್ಮ ಹಿಂಗೆ ಹೇಳ್ತಾ ಇದೀಯಾ? 10 ಲಕ್ಷ ದುಡ್ಡು ಅಂತಂದ್ರೆ ಏನಾತಮ್ಮ? 10 ಲಕ್ಷ ರೂಪಾಯಿದೇನ ಅಲ್ಲಿ ಏನಾನ ಬಿಡಮ್ಮ ಬೆಳೆ ಇತ್ತು ಅಂಬಕ್ಕೆ ಫಸಲು ಇತ್ತು ಅಂಬಕ್ಕೆ 10 ಲಕ್ಷ ರೂಪಾಯಿದೇನ ಬೆಳೆ ಐತೇನಮ್ಮ? ಹ್ಞೂ ಮತ್ತೆ ಅಷ್ಟು ಕೊಡೋವರೆಗೂ ತಾಮಲ್ಲ ಅಷ್ಟೇ, ನೀನು ಹೆಚ್ಚಾಗಿ ಮಾತಾಡ್ಕೊಡ್ದು, ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರಿ ಅಷ್ಟೇ. 10 ಲಕ್ಷ ರೂಪಾಯಿ ದುಡ್ಡು ಕೊಡೋವರೆಗೂ ವಾಪಸ್ ತಗೊಳ್ಳಲ್ಲ. ನೀವು ಎಷ್ಟೇ ಕೇಳ್ಕೊಂಡ್ರು ಅಷ್ಟೇ, ವಾಪಸ್ ಅಂತೂ ತಗೊಂಬಲ್ಲ. ಎಷ್ಟೈತೆ ಅಷ್ಟು ಯಾರೋ ಕೇಳಲ್ಲ ಕಣಮ್ಮ, ಅದಕ್ಕಿನ್ನ ಡಬಲ್ ತ್ರಿಬಲ್ ಕೇಳ್ತಾರೆ. ಅಲ್ಲ ಇಂಥದ್ದೆಲ್ಲ ಮಾಡೋದು ಏನು ಬೇಕಾಗಿತ್ತು? ಸುಮ್ಮನೆ ಇರ್ದಲ್ದಲ್ಲ ಹೇಳು. ಅಲ್ಲ ಏನಾರಪ್ಪ ಅನ್ನಿಸ್ಬೇಕಾಗಿದ್ರೆ ಬಿಡು, ಹೆಣ್ಮಕ್ಳಿಗೆ ಭಾಗ ಐತೆ ಅಂತ ಸುಮ್ಮನೆ ಆಗ್ಬೋದು. ದೊಡ್ಡಪ್ಪ ಚಿಕ್ಕಪ್ಪನ ಆಸ್ತಿಗೆ ಯಾರು ಭಾಗ ಕೊಡ್ತಾರೆ? ಅವ್ರ ಅಪ್ಪ ಅನ್ನಿಸ್ತಾಗ ಅವ್ರು ತಗೊಂಬ್ಲೇಳು, ಅವ್ರ ಅಪ್ಪ ಅನ್ನಿಸ್ತಾಗ ತಗೊಂಬಕ್ಕೆ ಯಾರು ಏನು ಮಾತಾಡಲ್ಲ. ಅಲ್ಲ ಏನು ಇದ್ದರೆ ಒಂದು 2 ಲಕ್ಷ ರೂಪಾಯಿದು ಇದ್ದತ್ತಮ್ಮ, 2 ಲಕ್ಷ ಕೊಡ್ತೀವಿ, ತೀರಾ 1 ಲಕ್ಷ ಕೊಡ್ತೀವಿ ಅಂದ್ವಿ. 1 ಲಕ್ಷ ಕೆಮ್ಮಲಿಲ್ಲ ಅಂದರೆ ತೀರಾ 2 ಲಕ್ಷ ಕೊಡ್ತೀವಮ್ಮ. 2 ಲಕ್ಷ ರೂಪಾಯಿ ಮೇಲೆ ನಮಗೇನು ಆಗಲ್ಲ ಕಣಮ್ಮ. ಒಂದು 2 ಲಕ್ಷ ಕೊಡ್ತೀವಿ. ಹಾಗಾಗಿ ಇದ್ದಿದ್ದೇ 1 ಲಕ್ಷ, 1.5 ಲಕ್ಷ ರೂಪಾಯಿ ಬೆಳೆ ಆತಂತೆ. 1.5 ಲಕ್ಷ ರೂಪಾಯಿ ಬೆಳೆ ಬಿಟ್ಟರೆ ಅದ್ರಾಗ ನಾವು 1 ರೂಪಾಯಿನೂ ನೋಡಿಲ್ಲ ಅಂತ ಹೇಳಿ ಹೇಳ್ತಿದ್ರು ನಮ್ಮ ಅಮ್ಮಣ್ಣೀರು. 1.5 ಲಕ್ಷ ಆಗೈತೆ. 1.5 ಲಕ್ಷಕ್ಕೆ ಇವಾಗ ನೀನು ವಾಪಸ್ ತಗೊಳಮ್ಮ. 2 ಲಕ್ಷ ರೂಪಾಯಿ ಕೊಡ್ತೀವಿ, ತೀರಾ 50 ಸಾವಿರ ಹೆಚ್ಚಿಗೆ ಕೊಡ್ತೀವಿ. 10 ಲಕ್ಷ ಅಂತಂದರೆ ಏನಾಯ್ತು ದೀಪಮ್ಮ? 10 ಲಕ್ಷ ಅಂದ್ರೆ ಏನು ಅದಕ್ಕೇನು ಅಳ್ತೇನೆ ಬೇಡವೆ? ಅದೇ ಮತ್ತೆ ಎಲ್ಲಿಂದ ತಾಮನ್ ಕೊಡ್ಲಮ್ಮ 10 ಲಕ್ಷ ರೂಪಾಯಿ ದುಡ್ಡ? ನೀನು 10 ಲಕ್ಷ ಕೇಳಿರಿ ಹಂಗಮ್ಮ. ಅಲ್ಲ ತೀರಾ 2 ಲಕ್ಷ ಕೊಡ್ತೀವಿ ಕಣಮ್ಮ. ಅಷ್ಟೊಂದು ಕೊಡೋಕ್ಕಾಗಲಿಲ್ಲ ಅಂದ್ರೂ ಒಂದು 10 ಲಕ್ಷ ಕೊಡ್ತೀವಿ ಕಣಮ್ಮ. ಸುಮ್ಮನೆ ಇಲ್ಲಿ ಹೆಚ್ಚಾಗಿ ಮಾತಾಡಬೇಡ್ರಿ, ಸುಮ್ಮನೆ ಹೋಗ್ತೀರಿ ಹಸಿಗೆ. ಏನಂತಮ್ಮ? ಏನಂದ್ರು? ಏನು ಲಾಸ್ಟ್ನೇ ಕೊಡ್ತಾ ನೋಡಪ್ಪ, 10 ಲಕ್ಷ ರೂಪಾಯಿ ದುಡ್ಡು ಕೊಡೋವರೆಗೂ ಕೇಸ್ ವಾಪಸ್ ತಗೊಂಬಲ್ಲ ಅಂತ ಹೇಳ್ತಾ ಇದ್ದಾರೆ. 10 ಲಕ್ಷ ಕೊಡ್ಬೇಕಂತೆ. 10 ಲಕ್ಷ ಎಲ್ಲಿಂದ ತಗೊಂಡು ಕೊಡೋಣಪ್ಪ? ಆಗಿರೋದೇ 1.5 ಲಕ್ಷ ರೂಪಾಯಿ ಬೆಳೆ. ಏನು ಲಾಸ್ಟ್ನೇ ಕೊಡ್ತಾ ಬೇಡಪ್ಪ, ಫಸ್ಟ್ನೇ ಕೊಯ್ಲಾಗಿದ್ರೆ ಚೆನ್ನಾಗಿ ಬರೋದು ಬೆಳೆ ಅನ್ಬೋದಾಗಿತ್ತು. ಇದು ನೋಡಿದ್ರೆ ಡಿಸೆಂಬರು, ಲಾಸ್ಟ್ನೇ ಕೊಡ್ತಾ. ಇಂಥ ಸಮಯದಾಗೆ ಅಷ್ಟೊಂದು ಬೆಳೆ ಬರಲ್ಲ, ಚಳಿಗೂ ಅದಕ್ಕೂ ಯಾವ ಬೆಳೆನೂ ಅಷ್ಟು ಚೆನ್ನಾಗಿ ಆಗಲ್ಲ. ಇನ್ನು ಅದ್ರಾಗ ಇನ್ನೇನು ನಾವು ನೋಡ್ದಂಗೆ ನಾವು ನೋಡಿರೋದೆ, ಲಾಸ್ಟ್ನೇ ಕಟ್ಸೋದಾಗೆ ಏನು ಬರೋದೇ ಇಲ್ಲ ಬೆಳೆ ಅಂತದ್ರಾಗ 10 ಲಕ್ಷ ರೂಪಾಯಿ ಕೊಡ್ರಿ ಅಂತ ಕೇಳ್ತಾ ಇದ್ದಾಳೆ ಕಣಪ್ಪ ದೀಪಮ್ಮ. ಸಂತಪ್ಪ, ನೀ ಹೇಳಲ್ಲ ನಿನ್ನ ಹೆಂಡ್ತಿಗೆ ಹೇಳ. ನಿನ್ನ ಹೆಂಡ್ತಿ ಮತ್ತೆ ಕೇಳಬೇಡ. ಒಂದಿಲ್ಲ ಹೆಣ್ಮಕ್ಳು ಬೇಕಾಗ್ತಾರೆ, ನಾವು ಬೇಕಾಗ್ತೀವಿ, ಎಲ್ಲರೂ ಬೇಕಾಗ್ತಾರೆ. ಅದಕ್ಕೆ ನಿನ್ನ ಹೆಂಡ್ತಿ ಮತ್ತೆ ಕೇಳಬೇಡ, ಹೇಳಲೇ. ನೋಡು ನೀನು ಬುದ್ಧಿವಂತ ಆಗದ ಕಡೆ ಹೆಂಗಸ್ರ ಮಾತು ಕೇಳ್ಬಿಟ್ರೆ ಕೆಟ್ಟೋಗ್ಬಿಡ್ತೀಯ. ಹೆಂಗಸ್ರ ಮಾತು ಕೇಳಬೇಡ ನೀನು. ಯಾರು ಹೇಳಿದ್ರು ಅಷ್ಟೇ ಕಣಲಿ, ನಾನೇ ಹೇಳ್ತಾ ಇರೋದು. ನನ್ನ ಹೆಂಡ್ತಿ ಹೇಳೋದೇನು ನಾನೇ ಹೇಳ್ತಾ ಇದ್ದೀನಿ. 10 ಲಕ್ಷ ದುಡ್ಡು ಕೊಡೋವರೆಗೂ ನಾವು ವಾಪಸ್ ತಗೊಂಬಲ್ಲ ಅಷ್ಟೇ. ಕಾಪಾಳಕ್ಕೆ ಹೊಡೆದು ಬಿಡ್ತೀನಿ ನನ್ನ ಮಗನೇ, ತಗೊಳ್ಳಲೇ. ಯಾಕೆ ಏನಲ್ಲ ನೀನು ಯಾವ ಥರ ಆಡ್ತಾ ಇದೀಯ? ನಿನ್ನ ಹೆಂಡ್ತಿ ಮಾತು ಕೇಳಬೇಡ. ನೋಡು ಯಾಕೆ ನೀನು ನನ್ನ ಗಂಡನ ಮೇಲೆ ಜೋರು ಮಾಡೋದು? ನಿಂದು ಎಷ್ಟಾಯ್ತಾ ಅಷ್ಟು ನೋಡ್ಕೊಂಡು ಹೋಗೋದು ಕಲಿ. ನೀನು ನಮ್ಮ ಮುಂದಿವೆಲ್ಲ ನೀನು ಮಾತಾಡಬೇಡ, ನಮ್ಮ ಮುಂದಿವೆಲ್ಲ ನೀನು ನಡ್ಸಕ್ಕೆ ಬರಬೇಡ. ನಿಂದು ಎಷ್ಟಾಯ್ತಾ ಅಷ್ಟು ನೋಡ್ಕೊ ಅಷ್ಟೇ. ನೀನು ಅವೆಲ್ಲ ನಮ್ಮ ಹತ್ರ ನೀನು ನಡೆಸ್ಬೇಡ. ನಿಂದೇನೈತೆ ನಿಂದು ಅಷ್ಟು ನೋಡ್ಕೊಂಡು ಸುಮ್ಮನೆ ಹೋಗೋದು ಕಲಿ. ನನ್ನ ಮೇಲೆಲ್ಲ ಜೋರು ಮಾಡಿದ್ರೆ ನಡೆಯಲ್ಲ. ನಿನ್ನ ಜೋರೆಲ್ಲ ನನ್ನ ಹತ್ರ ನಡೆಯೋದಿಲ್ಲ, ನನ್ನ ಹತ್ರ ಇಟ್ಕೋಬೇಡ. ನೀನಾಯ್ತು ನಿನ್ನ ಕೆಲಸ ಆಯ್ತು ಅನ್ನಂಗೆ ಇರಬೇಕು ಅಷ್ಟೇ. ನನ್ನ ಗಂಡನ ಮೇಲಾಗಲಿ ನನ್ನ ಮೇಲಾಗಲಿ ಏನಾದರೂ ಜೋರು ಮಾಡಕ್ಕೆ ಬಂದರೆ ಸರಿ ಇರೋದಿಲ್ಲ. ನೋಡು ಸುಮ್ಮನೆ ಹೋಗು. ನೋಡು ಅವ್ರ ಅಪ್ಪ ಇರಮ್ಮ ಇನ್ನ ಒಳ್ಳೆ ಮಾತನ್ನ ಕೇಳಕ್ಕನ ಬಂದವ್ರೆ. ಇವು ನನಗೆ ನಿಗ್ರಕಂಬ್ತಾ ಇದ್ದಾನೆ. ಎಷ್ಟು ಜೋರ ಮಾತಾಡ್ತಾ ಇದ್ದಾನೆ ನೋಡು. ಅವ್ರೇನೋ ಒಂದಿಟ್ಟು ತಂದಾಗನ ಕೇಳ್ತಾ ಇದ್ದಾರೆ. ಅಲ್ಲ ಇವ್ನು ನೋಡಿ ನಿಗ್ರಹ ಅದ. ಅವನಿಗೆ ಬುದ್ಧಿ ಇಲ್ಲ. ಅವ್ನು ಹಂಗೆ ಮತ್ತೆ ಯಾವಾಗ್ಲೂ ಯಾರ್ತಾಗ ಹೆಂಗೆ ಮಾತಾಡ್ಬೇಕು ಅಂಬೋದು ಗೊತ್ತಾಗಲ್ಲ. ಯಾರ್ತಗನಾಗ್ಲಿ ಅವ್ನು ಹಂಗೆ ಮಾತಾಡೋದು. ಬೈಕ್ ಬಂದಂಗೆ ಮಾತಾಡ್ತಿರ್ತಾನೆ. ಬೈಕ್ ಬಂದಂಗೆ ಹಂಗೆ ಹೆಂಗೆ ಬೇಕೋ ಹಂಗೆ ಮಾತಾಡ್ತಿರ್ತಾನೆ. ನೀನು ಹಿಂಗೆ ನೋಡಲ್ಲ, ಇದಾವ ಮುಂದೆ ಗ್ರಾಚಾರ ನಿನಗೇನೋ ತಿಳ್ಕೊಬಿಟ್ಟಿದ್ಯಾ? ನೋಡು ನಿನ್ನ ಹೆಂಡ್ತಿ ಮಾತು ಕೇಳಲ್ಲ, ಮುಂದೆ ನಿನಗೆ ಇದಾವೆ ನೋಡು. ಸರಿಯಾಗಿ ನೀನು ಅನುಭವಿಸ್ತೀಯ. ಯಾಕನ ನನ್ನ ಹೆಂಡ್ತಿ ಮಾತು ಕೇಳಿದ್ನಪ್ಪ ಅನ್ಕೋಬೇಕು, ಹಂಗೆ ಆಗುತ್ತೆ ನೋಡು ನಿನಗೆ. ಏನೋ ತಿಳ್ಕೊಬಿಟ್ಟಿದ್ಯಾ? ನಮ್ಮ ಅಕ್ಕ ಇದೇನೋ ಮರಕ್ಕೆ ಬಂದುಬಿಟ್ರೆ ನಿನ್ಗೆ ಏನಿಲ್ಲ, ನನ್ನ ಮಗನೇ ಸರಿಯಾಗಿ ಗ್ರಾಚಾರ ಬಿಡಿಸ್ತಾರೆ. ಬರ್ಲೇಳು ಅದೇನು ಮಾಡ್ತಾರೆ ಮಾಡಲಿ ನೋಡೋಣ. ನಿಮ್ಮ ಅಕ್ಕ ಎಲ್ಲ ಅಂತ 10 ಜನ ಬಂದ್ರೆ ನಾನು ಎದ್ರಕಮ್ಮ ಅಂತಾಳಲ್ಲ. ಬರಲಿ ನಿಮ್ಮ ಅಕ್ಕ ಇರಲ್ದಾರೆ. ನೀವು ಇಷ್ಟೊಂದೆಲ್ಲ ಗಾಂಚಲಿ ಮಾಡ್ತಾ ಇದ್ದೀರಂದ್ರೆ ನಾವು ವಾಪಸ್ ತಗೊಂತೀವಿ ಅಂತ ಅಂದ್ಕೊಂಡಿದ್ಯಾ? ಯಾವುದೇ ಕಾರಣಕ್ಕೂ ವಾಪಸ್ ತಗೊಂಬಲ್ಲ. ಅಲ್ಲ ನಿಮ್ದು ಅಮ್ಮಯ್ಯ ಹಂಗೇನೋ ಗೊತ್ತಾಗ್ತಲೇ ಮಾತಾಡ್ತಾನೆ ಕಣಮ್ಮ. ದೀಪಮ್ಮ ಏನೋ ಒಂದಿಟ್ಟು ನಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ? ಮನೆ ಹೆಣ್ಮಕ್ಳು ಬೇರೆಯವರಾಗಿದ್ದರೆ ಬಿಡು, ಗಂಡು ಮಕ್ಕಳಾಗಿದ್ದರೆ ಬಿಡು ಅಂತ ಹೇಳ್ಬೋದಾಗಿತ್ತು. ಆದರೆ ಮನೆ ಹೆಣ್ಮಕ್ಳಲ್ಲ. ಮನೆ ಹೆಣ್ಮಕ್ಳಾಗಿರೋದ್ರಿಂದನ ಮನೆ ಹೆಣ್ಮಕ್ಳಿಗೆ ನೀನು ಹಿಂಗೆ ಮಾಡಬೇಡ ಅಂತೇಳಿ ಮನೆ ಹೆಣ್ಮಕ್ಳಾಗಿರೋದ್ರಿಂದ ನಾನು ಹೇಳ್ತಾ ಇರೋದು ಅಷ್ಟೇ. ಮನೆ ಹೆಣ್ಮಕ್ಳು ಅಂತ ಕಣಮ್ಮ ಹೇಳ್ತಾ ಇರೋದು. ನೋಡು ಇದೊಂದು ಸತಿ ಏನಾನ ಮಾಡಿ ವಾಪಸ್ ತಾಳಮ್ಮ. ಆಗೋದಾಯ್ತು ಹೋಗೋದಾಯ್ತು, ಇದೊಂದು ಸತಿ ಕ್ಷಮಿಸ್ಬಿಡಮ್ಮ. ಇಷ್ಟು ಕೇಳ್ಕೊಂಡ್ರು ಇಷ್ಟೇ. ನಾನಂತೂ 10 ಲಕ್ಷ ದುಡ್ಡು ಕೊಡೋವರೆಗೂ ಕೇಸ್ ವಾಪಸ್ ತಗೊಳ್ಳಲ್ಲ ಅಷ್ಟೇ. ನೀವೆಷ್ಟು ಮಾತಾಡಿದ್ರು ಇಷ್ಟೇ, ನೀವೆಷ್ಟು ಕೇಳ್ಕೊಂಡ್ರು ಇಷ್ಟೇ. ನಮ್ಮ ಹತ್ರ ಜಾಸ್ತಿ ಇವಾಗ ಟೈಮ್ ಇಲ್ಲ ಮಾತಾಡೋಕ್ಕೆ. ಸುಮ್ಮನೆ ಹೋಗ್ತಾ ಇರಿ. ನೋಡಿದ್ರಲ್ಲ ವೀಕ್ಷಕರೇ, 1 ಲಕ್ಷ 2 ಲಕ್ಷ 1 ಲಕ್ಷ 2 ಲಕ್ಷಕ್ಕಾದ್ರೆ ಆರಾಮಾಗಿ ಕೊಟ್ಬಿಡ್ತಾರೆ ಅವರು. ಅವ್ರಿಗೆ ಬುದ್ಧಿ ಬರೋದಿಲ್ಲ. ಕೈಯಾಗಳದೆಲ್ಲ ಕಳ್ಕೊಬೇಕು. ಕೈಯಾಗಳದೆಲ್ಲ ಕಳ್ಕೊಂಡು ಅವ್ರು ಬುದ್ಧಿ ಕಲ್ತ್ಕೊಂಡ್ರೆ ಮಾತ್ರ ಇದು ನೆಟ್ಗಾಗುತ್ತೆ. ಇಲ್ಲ ಅಂತಂದರೆ ಸರಿ ಹೋಗೋ ಅಂಥದ್ದಲ್ಲ ಇದು. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.